ಶಾಸಕ ಬಿಪಿ ಹರೀಶ್ ಅವರಿಗೆ ಪರ್ಸನಲ್ ಪ್ರಾಬ್ಲಮ್ ಇರಬೇಕು, ಹಾಗಾಗಿ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆಂದು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಊಟಕ್ಕೆಂದು ಯಾರಾದರೂ ಮನೆಗೆ ಹೋದಾಗ ಊಟದಲ್ಲಿ ಮದ್ದು ಹಾಕ್ತಾರೆ ಅಂತ ಏಲಕ್ಕಿ ಹಿಡಿದುಕೊಂಡು ಹೋಗ್ತಾರೆ. ಅದೇ ರೀತಿ ಊಟಕ್ಕೆ ಮದ್ದು ಹಾಕುವ ಚಟದಂತೆ ಹರೀಶ್ ಬಿಜೆಪಿಯಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ, ರೇಣುಕಾಚಾರ್ಯರಿಗೆ ಬೈತಾ ಇದ್ರು. ಈಗ ಅಧಿಕಾರಿಗಳು ಹಾಗೂ ಸಚಿವರಿಗೆ ಬೈಯುತ್ತಿದ್ದು ಅವರಿಗೆ ಮನೆಯಲ್ಲಿ ಪ್ರಾಬ್ಲಮ್ ಇರಬೇಕು, ಹಾಗಾಗಿ ಅವರು ಮಾನಸಿಕ ಅಸ್ವಸ್ಥರಾಗಿದ್ದು ಈ ರೀತಿ ಎಲ್ಲರಿಗೂ ಬೈಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಚಿವರೊಟ್ಟಿಗೆ ಯಾರಾದರೂ ಫೋಟೋ ತೆಗೆಸಿಕೊಂಡ ತಕ್ಷಣ, ರಾಖಿ ಕಟ್ಟಿಸಿಕೊಂಡ ತಕ್ಷಣ ಅವರು ಸಚಿವರ ಆಪ್ತರಾಗುವುದಿಲ್ಲ ಎಂದ ದಿನೇಶ್ ಶೆಟ್ಟಿ, ಯಶವಂತರಾವ್ ಜಾಧವ್ ಜೊತೆ ಫೋಟೋ ತೆಗೆಸಿಕೊಂಡವರು ಥರ್ಡ್ ಡ್ರಿಂಕ್ಸ್ ಮಾರಿ ಸಿಕ್ಕಿಬಿದ್ದರೆ ಅದಕ್ಕೆ ಯಶವಂತರಾವ್ ಜಾಧವ್ ಕಾರಣನಾ ಎಂದು ಪ್ರಶ್ನೆ ಮಾಡಿದರು. ಈಗಾಗಲೇ ಸಚಿವರು ಸೂಕ್ತ ತನಿಖೆ ಮಾಡಿ ಎಂದು ಹೇಳಿದ್ದಾರೆ ಎಂದ ಅವರು, ಅವಾಚ್ಯ ಶಬ್ದಗಳಿಂದ ಮಾತನಾಡುವುದು ಬಿಜೆಪಿ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲ ಎಂದರು. ಇದೇ ವೇಳೆ ಮಾತನಾಡಿದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಎ ನಾಗರಾಜ್, ಶಾಸಕ ಬಿಪಿ ಹರೀಶ್ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದು ಅವರನ್ನು ವೈದ್ಯರ ಬಳಿ ತೋರಿಸಬೇಕಿದೆ ಎಂದರು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಎಸ್ ಮಲ್ಲಿಕಾರ್ಜುನ್ ಕೂಡ ಹೇಳಿದರು, ಮೊನ್ನೆ ಕಾನೂನು ವ್ಯಾಪ್ತಿಯಲ್ಲಿ ಏನಾರ ಮಾಡಲಿ, ನಾವು ಏನಾರ ಕ್ರಮ ಆಗಲಿ ನಾನೇನು ಯೋಚನೆ ಮಾಡಲ್ಲ, ಅದರಲ್ಲಿ ಏನೂ ನಡೆದಿಲ್ಲ, ಅದೇನಾರಿದ್ರೆ ತನಿಖೆ ಆಗಲಿ ಅಂತ ಸಚಿವರೇ ನಿನ್ನೆ ಹೇಳಿದ್ದಾರೆ. ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ, ಯಾವುದೇ ಇದ್ದರೂ ಕೂಡ ಕಾನೂನು ಪ್ರಕಾರ ಆಗಲಿ. ನಾನು 3 ಸತಿ ಸಚಿವನಾಗಿದ್ದೀನಿ, ಯಾರ ಮೇಗೂ ನಾನು ಅವ್ರ ಮೇಲೆ ಕೇಸ್ ಮಾಡಿರಿ ಅಂತ ನಾನು ಯಾರಿಗೂ ಹೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿ ಪಿ ಹರೀಶರ್ MLA ಆದ ತಕ್ಷಣ ಫಸ್ಟ್ ಹರಿಹರದಲ್ಲೇ ಒಂದು ಅಟ್ರಾಸಿಟಿ ಕೇಸ್ ಆಯ್ತು ಅವ್ರ ಮೇಲೆ, ಒಂದು ಹನುಮಂತಪ್ಪ ಅನ್ನೋರು ಯಾರು ಹಾಕಿದ್ದು ನಾವು ಕೇಳಿದೆ ನಿನ್ನೆ, ಅದನ್ನ ಮೊನ್ನೆ ಆಗಿದೆ. ಅವ್ರವ್ರು ಎಲ್ಲೆಲ್ಲಿ ಏನೇನು ಮಾತಾಡ್ತಾರೆ ಅವ್ರು ಹಾಕ್ತಾರೆ, ಯಾರು ಅದು ಒತ್ತಡ ಮಾಡಿ ಹಾಕೋಂಥದ್ದು ಏನಲ್ಲ. ಹಂಗೇನಾರ ಅವರು ತಿಳ್ಕೊಂಡಿದ್ರೆ ಅದೆಲ್ಲ ತಪ್ಪು, ಮಲ್ಲಿಕಾರ್ಜುನ ಅವ್ರು ಆ ರೀತಿ ಮಾಡಲ್ಲ. ಅದ್ರ ಜೊತೆಗೆ ನಿನ್ನೆ ಯಶವಂತರಾವ್ ಅವರು ಕೆಲವು ಫೋಟೋಗಳು ಹಾಕಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಅವ್ರ ಮನೆಗೆ ನೀವೆಲ್ಲ ಬಂದಿದ್ರಿ, ಒಂದು 500ರಿಂದ 600 ಜನ ಇರ್ತಾರೆ, 100 ಜನ ಫೋಟೋ ತೆಗೆಸ್ಕೊಂತಾರೆ, 100 ಜನ ಕಾಲಿ ಬೀಳ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಯಾರು ಫೋಟೋ ತೆಗೆದ ತಕ್ಷಣ ಅವ್ರದ್ದೇ ಜವಾಬ್ದಾರಿ ಅಂತ ಯಶವಂತರಾವ್ ಹೇಳಿದರೆ, ಯಾವನ ಯಶವಂತರಾವ್ ಹಂಗೆ ಥರ್ಡ್ಸ್ ಡ್ರಿಂಕ್ಸ್ ಮಾರ್ತಿದ್ದನ್ನು ಎಲ್ಲರೂ ಸಿಕ್ಕಿಬಿದ್ರೆ ಯಶವಂತರಾವ್ ಜೊತೆ ಫೋಟೋ ಇದೆ ಅಂತೇಳಿ ಯಶವಂತರಾವ್ನ ಅದರ ಭಾಗಿ ಅಂತ ಹೇಳೋಕ್ಕಾಗತ್ತಾ? ಯಾವ್ದಾರ ಒಂದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಲಿ ಯಾವ್ದಾರ ಒಂದು ಉನ್ನತ ಸ್ಥಾನದಲ್ಲಿದ್ದರು ಮಾಡಿದರೆ ಅದು ಜವಾಬ್ದಾರಿ ನಮ್ಮದು ಬಿಟ್ಟು, ಇವತ್ತು ಯಾರೋ ಬ್ಯಾನರ್ ಹಾಕಂತಾರೆ ನಮ್ಮ ಹೆಸರು, ಯಾರೋ ಫೋಟೋ ಹಾಕಂತಾರೆ, ಯಾರೋ ರಾಖಿ ಕಟ್ತಾರೆ, ಯಾರೋ ಒಂದು ಮಾಡ್ತಾರೆ ಅಂದರೆ ಅವರ ಜವಾಬ್ದಾರಿ ನಮ್ಮ ಮೇಲಿರಲ್ಲ. ಅವ್ರ ಮೇಲೆ ಏನೇ ಇದ್ದರೂ ಕೂಡ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತ ನಿನ್ನೆ ನೀವು ಬಂದಿದ್ರಿ, ಪತ್ರಿಕಾಗೋಷ್ಠಿ ನಿನ್ನೆ ಹೇಳಿದ್ದಾರೆ ಮಲ್ಲಿಕಾರ್ಜುನವರು. ಆ ಜವಾಬ್ದಾರಿ ನಮ್ಮದಲ್ಲ, ಅದು ಕಾನೂನು ವ್ಯವಸ್ಥೆ ಏನಿದೆ ಅದನ್ನು ಸಂವಿಧಾನವಾಗಿ ಸರ್ಕಾರದವ್ರು ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಜಿಲ್ಲಾಧಿಕಾರಿಗಳಿದೆ, ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಅಂಥವಕ್ಕೆ ನಾವು ಸಪೋರ್ಟ್ ಮಾಡೋಂಥ ವಿಷಯನೇ ಇಲ್ಲ. ಯಾರ್ಯಾರು 100 ಜನ 500 600 ಜನ ಬಂದಾಗ ಯಾರ್ಯಾರು ಫೋಟೋ ಓಡಿಸ್ಕೊಂಡಿರ್ತಾರೆ ಅವ್ರದ್ದೆಲ್ಲ ಜವಾಬ್ದಾರಿಯನ್ನು ನಾವು ತೊಗೊಳ್ಳಲ್ಲ. ಯಶವಂತರಾವ್ ಕೂಡ ಥರ್ಡ್ಸ್ ಮಾರಂತಾರೆ ಸಿಕ್ಕಿಬಿದ್ರೆ ನಾನು ಹೇಳಿದೆ, ಈಗಲೂ ಕೂಡ ಅವ್ನ ಫೋಟೋ ಹಿಡ್ಕೊಂಡಿದ್ರೆ ಅವರೇ ಜವಾಬ್ದಾರಿ ಆಗಲ್ಲ. ಇಂಥವೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೊಡ್ಡವರಾಗೋದು, ಹೆಂಗೆ ಬೇಕಂಗೆ ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು, ಇವೆಲ್ಲ ನಿಮಗೆ ನಿಮ್ಮ BJP ಸಂಸ್ಕೃತಿಗೆ ಹೊಂದಾಣಿಕೆ ಆಗೋದು ಹೊರತು ನಮ್ಮ ಸಂಸ್ಕೃತಿಗಲ್ಲ. ಇಂಥವಕ್ಕೆಲ್ಲ ನಾವು ಎದೆಗುಂದೋದಿಲ್ಲ, ಜಗ್ಗೋದು ಇಲ್ಲ. ಇಂಥವಕ್ಕೆಲ್ಲ ಎದುರಿಸಿ ನಾವು ಉತ್ತರ ಕೊಡೋಂಥ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಒಳ್ಳೆ ಕೆಲಸಗಳು ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆ. ಇನ್ನೂ ಈ ರೀತಿ ನಮ್ಗೆ ಕೆಲವು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಡ್ರಿ ಅಂತ ನಮ್ಮ ಹುಡುಗರು ಕೆಲವರು ಮಾಡಬೇಡ್ರಿ ಅಂತ, ಆದರೆ ನಾವು ಈ ದಿನ ಸುಮ್ಮನಿದ್ದೆ. ಕೆಲವರು ನಮ್ಮ ಗ್ರೂಪ್ಗಳಲ್ಲೇ ಮಾಡಿರಿ ನೀವು ಸುಮ್ಮನಿದ್ದೀರಲ್ಲ ಅಂದರು, ಕೆಲವರು ಯಾಕೆ ಮಾಡ್ತೀರ ಆಗಲಲ್ಲ ಅಂದರು. ಆದರೆ ಅವಾಗ ಉತ್ತರ ಕೊಡ್ತಿದ್ರೆ ಇವ್ರು ಹೇಳಿದ್ದೆ ಕರೆಕ್ಟ್, ನಂಗೆ ಆಗಬಾರ್ದು ಅಂತ ಉತ್ತರ ಕೊಡ್ತಾ ಇದ್ದೀವಿ. ಇಂಥವಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ, ಕಾನೂನು ರೀತಿ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವ್ರ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಡಿಸ್ಟರ್ಬ್ ಆಗಿದ್ದಾರೆ, ಅವ್ರು ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ IAS KS ಆಫೀಸರ್ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ ಅಂದರೆ ಮಾನಸಿಕವಾಗಿ ಅವರು ಡೆಫಿನೆಟ್ ಅವರು ಡಿಸ್ಟರ್ಬ್ ಆಗಿದ್ದಾರೆ. ಹೋಗಿ ಮಾನಸಿಕ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಯಶವಂತರಾವ್ ಅವರು ನಿನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಹೇಳಿದ್ರು, ಕಾಲಪತ್ತವರು ಇವರು ಎಲೆಕ್ಷನ್ ಮಾಡಿದ್ದಾರೆ ಅಂತ. ಅವೆಲ್ಲ ಅವರು ಆ ಎಲೆಕ್ಷನ್ಗಳು ಹೆಂಗೆ ಮಾಡಿದ್ರು ದಾವಣಗೆರೆ ಜನರಿಗೆ ಗೊತ್ತು. ಹಿಂದೆ 97ರಲ್ಲಿ RSS ಅವ್ರನ್ನ ಶಿವಮೊಗ್ಗದಿಂದ ಕರೆಸಿ ದೊಡ್ಡ ಕೇಸಾಗಿ ಹೊಡೆದಾಕಿ ಅವ್ರನ್ನೆಲ್ಲ ಒಳಗಾಕಿ ಎಲೆಕ್ಷನ್ ಮಾಡಿದ್ರು ಅವ್ರು BJP ಅವರು. ಅಂಥ ಸಂಸ್ಕೃತಿ ನಮ್ಮದಲ್ಲ. ನಾವೇನಿದ್ರೆ ಡೆವಲಪ್ಮೆಂಟ್ ಮಾಡ್ತೀವಿ, ಜನರ ಹತ್ರ ಹೋಗ್ತೀವಿ, ಜನರು ನಮ್ಮನ್ನು ಆಯ್ಕೆ ಮಾಡ್ತಿದ್ದಾರೆ ಬಿಟ್ಟರೆ ಅಂಥ ಸಂಸ್ಕೃತಿ ನಮ್ಮದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.